ಡಿ.ಕೆ. ಶಿವಕುಮಾರ್ ಅವರ ನಡವಳಿಕೆ, ಸ್ಥಳೀಯ MP ಅವರಿಗೂ ಆಹ್ವಾನ ಇಲ್ಲ ಕಾರ್ಯಕ್ರಮಕ್ಕೆ, JP ಪಾರ್ಕ್ನಲ್ಲಿ ಕಾರ್ಯಕ್ರಮ, ಸ್ಥಳೀಯ ಶಾಸಕರು ಆಹ್ವಾನ ಇಲ್ಲ. ಜೊತೆಗೆ ಶಾಸಕರು RSS ಗಣವೇಷಧಾರಿಯಾಗಿ ಅಲ್ಲಿಗೆ ಹೋಗಿದ್ದಾರೆ. ಕರಿ ಟೋಪಿ ನೀನೇ ನಮ್ಮ ಮೇಲೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಅದನ್ನು ಖಂಡಿಸಿ ಸ್ಥಳದಲ್ಲೇ ಮುನಿರತ್ನ ಅವರು ಪ್ರತಿಭಟನೆ ಕೂತವ್ರೆ. ಸರ್ ನೋಡಿ, ಒಂದು ಬೆಂಗಳೂರಿನ ನಡೆಯಂಥ ಕಾರ್ಯಕ್ರಮವನ್ನು ಇವತ್ತು ಬೆಂಗಳೂರಿನ ಒಂದು 6 ಭಾಗದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ. ಒಳ್ಳೆಯದದು, ಭಾಳ ಪಾಸಿಟಿವ್ ಡೆವಲಪ್ಮೆಂಟು. ಈ ರೀತಿ ಕಾರ್ಯಕ್ರಮದ ಅವಶ್ಯಕತೆ ಇದೆ. ಆದರೆ ಇಂಥ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ಕಡೆಗಣಿಸುವಂಥದ್ದು, ಅವ್ರನ್ನ ಹಲ್ಲೆ ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು, ತಿರಸ್ಕಾರ ಮಾಡುವಂಥದ್ದು, ವಿಶ್ವಾಸಕ್ಕೆ ತಗೊಳ್ಳಲ್ಲ, ಅವ್ರನ್ನ ಆಹ್ವಾನವನ್ನು ಮಾಡಲ್ಲ, ಅವರು ಭಾಗವಹಿಸದೆ ನೀವು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿದಂತಾಗುತ್ತೆ, ಪ್ರಜಾಪ್ರಭುತ್ವವನ್ನು ಎಲ್ಲಿ ಎತ್ತಿಡ್ದಂತಾಗುತ್ತೆ, ಎಲ್ಲೋ ಒಂದು ಸಂವಿಧಾನದ ಆಶಯಗಳನ್ನು, ಪ್ರಜಾಪ್ರಭುತ್ವದ ಆಶಯಗಳನ್ನು ನೀವು ಕಡೆಗಣಿಸಿದಂತಾಗುತ್ತೆ, ತಿರಸ್ಕಾರ ಮಾಡಿದಂತಾಗುತ್ತೆ. ಹಾಗಾಗಿ ಇಂಥ ಯಾವುದೇ ರೀತಿಯಾದಂಥ ಅವಮಾನ ಮತ್ತು ಕಡೆಗಣಿಸುವಂಥ ಯಾವುದೇ ಪ್ರಯತ್ನಗಳು ಆಗಬಾರ್ದು. ಇಂಥ ಏನೇ ಪ್ರಯತ್ನಗಳು ಹಲ್ಲೆಗಳನ್ನು ಮಾಡಿರುವಂಥದ್ದಾಗಿದೆ ಅಂತ ಕೇಳಪಟ್ಟಿದ್ದೀನಿ. ಹಾಗಾಗಿ ಇದನ್ನೆಲ್ಲ ಭಾಳ ಸ್ಪಷ್ಟವಾಗಿ ಖಡಖಂಡಿತವಾಗಿ ಖಂಡಿಸುವಂಥದ್ದಾಗುತ್ತೆ. ಹಾಗಾಗಿ ಇಂಥ ಅಸಹಕಾರವನ್ನು ನಾವು ಮುಂದಿನ ದಿನದಲ್ಲಿ ಅಸಹಕಾರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಈ ರೀತಿ ನಡವಳಿಕೆ ಇದ್ದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೀವು ಸಡಿಲ ಬಿಟ್ಟು ಅವ್ರ ಮನೆ ಬಂದಂತೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಜನರ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ. ಸರ್ಕಾರದ ಕಾರ್ಯಕ್ರಮ ಅಂದರೆ ಎಲ್ಲರೂ ಒಳಗೊಂಡಂತೆ, ಎಲ್ಲ ಪಕ್ಷಗಳು ಒಳಗೊಂಡಂತೆ ಕಾರ್ಯಕ್ರಮ ಆಗಬೇಕು. ಹಾಗಾಗಿ ಈ ದಿಕ್ಕಿನಲ್ಲಿ ನೀವು ಸ್ಪಷ್ಟತೆಯನ್ನು ಇಟ್ಕೊಂಡು ನಿಮ್ಮ ಸಂಬಂಧಪಟ್ಟ ನಿಮ್ಮ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಭಾಳ ಸ್ಪಷ್ಟ ಸಂದೇಶ ಕೊಡುವಂಥದ್ದು ಆಗಬೇಕು ಅಂತ ನಾನು ಒತ್ತಾಯವನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಪದೇ ಪದೇ ಈ ಥರ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ನಡವಳಿಕೆ ಇರುತ್ತೆ, ಆಗಬಾರ್ದು. ಇದು ನೋಡಿ, ಜನ ನೋಡ್ತಿರ್ತಾರೆ. ಇದು ನಿಮ್ಮ ಕಾರ್ಯಕ್ರಮ ನೋಡಿ, ಇವತ್ತೇನು ಈ ಕಾರ್ಯಕ್ರಮ ಮಹತ್ವವನ್ನೇ ಕಳ್ಕೊಂಡ್ಬಿಡುತ್ತೆ. ಇವತ್ತು ಈ ಕಾರ್ಯಕ್ರಮದ ಮಹತ್ವನೇ ಇಲ್ಲ. ಇದು ಬರೀ ವೈಯಕ್ತಿಕ ಪ್ರತಿಷ್ಠೆ, ನಿಮ್ಮ ದ್ವೇಷ, ವೈಮನಸ್ಸು, ವ್ಯತ್ಯಾಸಗಳೇ ಎತ್ಕಾಣುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ನಡೆ ಎಲ್ಲಿ ಕಾಣುತ್ತೆ? ಇವತ್ತು ನಡೆ ಹೋಯ್ತು, ನಡೆ ಸಂಪೂರ್ಣವಾಗಿ ಮಾಯವಾಗಿದೆ. ಈ ನಡೆ ಅಲ್ಲ, ಇದು ಬರೀ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕಾಂಗ್ರೆಸ್ ಪಾರ್ಟಿ ವರ್ಸಸ್ ಮುನಿರತ್ನ ಭಾರತೀಯ ಜನತಾ ಪಾರ್ಟಿ ಅಂತ ಆಗುತ್ತೆ. ಹಾಗಾಗಿ ಇಂಥ ಯಾವುದೇ ಅವಕಾಶವನ್ನು ನೀವು ನಿಮ್ಮ ಕಾರ್ಯಕ್ರಮವನ್ನು ನೀವೇ ಸೋಲಿಸಿದ್ದೀರಿ, ಬೇರೆಯವರಲ್ಲ. ಹಾಗಾಗಿ ನಿಮಗೆ ಸಾಕಷ್ಟು ಆಡಳಿತದ ಅನುಭವ, ರಾಜಕೀಯ ಅನುಭವ, 8 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂಥವ್ರು, ನಿಮ್ಮಂಥವರಿಂದನೇ ಈ ರೀತಿ ಎಡವಟ್ಟಾದರೆ ನೀವು ಯಾವ ರೀತಿ ಸಂದೇಶವನ್ನು ಕೊಟ್ಟಿದ್ದೀರಾ? ಹಾಗಾಗಿ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಎಲ್ಲರನ್ನೂ ಬರಮಾಡ್ಕೋಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಳ್ಬೇಕು, ಇನ್ನೂ ಹೆಚ್ಚಿನ ನಿಮಗೆ ಶಕ್ತಿ ಸಿಗುವಂಥದ್ದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಏನೇ ಹಲ್ಲೆ ಮಾಡಿದಂಥವ್ರು ಅಗೌರವಿಸಿದಾರಲ್ಲ ಸನ್ಮಾನ್ಯ ಮುನಿರತ್ನ ಅವ್ರನ್ನ, ಚುನಾಯಿತ ಪ್ರತಿನಿಧಿ ಶಾಸಕರನ್ನ, ಯಾರೇ ಅಂತ ಹಲ್ಲೆ ಅಥವಾ ಅಗೌರವಿಸಿದಂಥ ವ್ಯಕ್ತಿಗಳ ಮೇಲೆ ಈ ತಕ್ಷಣ ಕಾನೂನಿನ ಕ್ರಮವನ್ನು ತಗೊಂಡು ಅವ್ರ ಮೇಲೆ ಶಿಸ್ತಿನ ಕ್ರಮ ಅಥವಾ ಬಂಧಿಸುವಂಥದ್ದು ಕಾನೂನಾತ್ಮಕವಾಗಿ ತಗೊಂಡು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅಂತ ನಿಮ್ಮನ್ನು ಒತ್ತಾಯವನ್ನು ಮಾಡ್ತೀನಿ ಸರ್ಕಾರ.